ಫ್ರೆಂಡ್ಸ್, ನಿಮಗೆ ಟ್ರೇಡಿಂಗ್ ಮಾಡಲಿಕ್ಕೆ ಮತ್ತು ಟ್ರೇಡಿಂಗ್ ಕಲ್ತ್ಕೊಳ್ಳಲಿಕ್ಕೆ ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇರಬೇಕಾಗುತ್ತೆ. ಈ ಡಿಮ್ಯಾಟ್ ಅಕೌಂಟನ್ನು ಫ್ರೀಯಾಗಿ ಆನ್ಲೈನಲ್ಲಿ ಪೇಟಿಎಮ್ ಮನಿ ಥ್ರೂವಲ್ಲಿ ಯಾವ ಥರ ಓಪನ್ ಮಾಡೋದು ಅಂತ ಅಂದ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ನಿಮಗೆ ಫ್ರೀಯಾಗಿ ಡಿಮ್ಯಾಟ್ ಅಕೌಂಟು ಮತ್ತು ಫ್ರೀಯಾಗಿ ಗೈಡೆನ್ಸ್ ಸಿಗಬೇಕಂದ್ರೆ ಏನು ಮಾಡಬೇಕಂತಂದರೆ, ಸ್ಟಾಕ್ ಮಂತ್ರ ಅನ್ನುವಂಥ ಒಂದು ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್ ಇದೆ. ಅದು ಫ್ರೀಯಾಗಿ ಸ್ಟಾಕ್ ಗೈಡೆನ್ಸ್ ನಿಮ್ಗೆ ಕೊಡುತ್ತೆ. ಅದರದ್ದು ರೆಫರಲ್ ಲಿಂಕ್ ಇದೆ ನೋಡಿ, ಕೆಳಗೆ ಕೊಟ್ಟಿದ್ದೇವೆ ನಾವು. ಅದನ್ನು ನೀವು ವಾಟ್ಸಪ್ಪಲ್ಲಿ ಈ ಥರ ಸೆಂಡ್ ಮಾಡ್ಕೋಬೇಕು. ವಾಟ್ಸಪ್ಪಲ್ಲಿ ಟೆಲಿಗ್ರಾಮಲ್ಲಿ ಸೆಂಡ್ ಮಾಡ್ಕೊಂಡ್ರೆ ಆಗುತ್ತೆ ಫ್ರೆಂಡ್ಸ್. ಸೊ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಅದು ಪ್ಲೇಸ್ಟೋರ್ಗೆ ಹೋಗುತ್ತೆ. ಪ್ಲೇಸ್ಟೋರಲ್ಲಿ ಪೇಟಿಎಮ್ ಮನಿನ ಇನ್ಸ್ಟಾಲ್ ಮಾಡಲಿಕ್ಕೆ ಹೇಳುತ್ತೆ. ನೀವಾಗ ಇನ್ಸ್ಟಾಲ್ ಬಟನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಇದು ಇನ್ಸ್ಟಾಲ್ ಆಗ್ತಾ ಇದೆ. ಇದನ್ನು ಓಪನ್ ಮಾಡಿ ಫ್ರೆಂಡ್ಸ್. ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಮ್ಯೂಚುವಲ್ ಫಂಡ್ ಅದೆಲ್ಲ ಕೇಳ್ತಾ, ಅದು ಸ್ಕಿಪ್ ಕೊಡಿ. ಆಮೇಲೆ ನಿಮ್ಗೆ ಇಲ್ಲಿ ನೋಡಿ ಕಂಟಿನ್ಯೂ ವಿತ್ ಪೇಟಿಎಮ್ ಲಾಗಿನ್ ಅಂತ ಹೇಳ್ತಾ ಉಂಟು. ಇನ್ ಕೇಸ್ ನಿಮ್ಮ ಹತ್ರ ಆಲ್ರೆಡಿ ಪೇಟಿಎಮ್ ಅಕೌಂಟಲ್ಲಿ ನಿಮ್ಮದು ಅಕೌಂಟ್ ಇದ್ದರೆ, ನಿಮ್ಮದು ಪೇಟಿಎಮ್ ಏನು ಮೊಬೈಲ್ ನಂಬರ್ ಮತ್ತು OTP ಇಲ್ಲ ಪಾಸ್ವರ್ಡ್ ಹಾಕಿದರೆ ಇಲ್ಲಿ ಲಾಗಿನ್ ಆಗುತ್ತೆ. ಕೆಲವ್ರ ಹತ್ರ ಪೇಟಿಎಮ್ ಯೂಸ್ ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ಳಿ. ಆಗೇನು ಮಾಡಬೇಕು ನೀವು, ಇಲ್ಲಿ ಲಾಗಿನ್ ಆಗದೆ ಇಲ್ಲಿ ಸೈನ್ ಇನ್ ಮಾಡಬೇಕಾಗುತ್ತೆ. ಫಸ್ಟ್ ನಾನು ಪೇಟಿಎಮ್ ಯೂಸರ್ಸ್ ಯಾವ ಥರ ಲಾಗಿನ್ ಆಗೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಅದೇ ನಿಮ್ಮ ಹತ್ರ ಈಗ ಆಲ್ರೆಡಿ ಪೇಟಿಎಮ್ ಅಕೌಂಟ್ ಇದ್ದರೆ, ನೀವು ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ, ಇದ್ರ ಮೇಲೆ ಪ್ರೆಸ್ ಮಾಡಿ, ಕಂಟಿನ್ಯೂ ವಿತ್ ಪೇಟಿಎಮ್ ಲಾಗಿನ್ ಅಂತ ಪ್ರೆಸ್ ಮಾಡಿ. ಇಲ್ಲಿ ನಿಮಗೆ ಸ್ಟಾರ್ಟ್ ನೌ ಅಂತ ಕೊಡ್ತಾ ಇರ್ತದೆ. ಸೊ ಇಲ್ಲಿ ಸ್ಟಾರ್ಟ್ ನೌ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಇಲ್ಲಿ ನೋಡಿ ಪಾಸ್ಕೋಡ್ ಕಾಣ್ತಾ ಉಂಟಲ್ವಾ, ಇಲ್ಲಿ ಪಾಸ್ಕೋಡ್ ಎಂಟ್ರಿ ಮಾಡಬೇಕು. ಸೊ ಈ ಪಾಸ್ಕೋಡ್ ನಿಮ್ದು ಆಲ್ರೆಡಿ ನಿಮ್ದು ಇನ್ನೊಂದು ಪೇಟಿಎಮ್ ಆ್ಯಪ್ ಇರ್ತದಲ್ವಾ, ಒಂದು ನಿಮಿಷ ತೋರಿಸ್ತಾನೆ ನಿಮ್ಗೆ ಅದು. ನೋಡಿ, ನಿಮ್ಮದು ಪೇಟಿಎಮ್ ಆ್ಯಪಲ್ಲಿ ಯಾವುದು ಪಾಸ್ಕೋಡ್ ಯೂಸ್ ಮಾಡ್ತೀರಾ ನೋಡಿ, ಇದೇ ಪಾಸ್ಕೋಡ್ನ ನೀವು ಏನು ಮಾಡಬೇಕು, ಇಲ್ಲಿ ಕೂಡ ಯೂಸ್ ಮಾಡಬೇಕು. ಆಯಿತಾ? ಇಲ್ಲಿ ನಿಮಗೆ ಈಗ ಬಯೋಮೆಟ್ರಿಕ್ ಇನೇಬಲ್ ಕೇಳ್ತಾ ಉಂಟು. ಅದು ಬೇಕಿದ್ರೆ ನೀವು ನಿಮ್ಮದು ಫಿಂಗರ್ ಪ್ರಿಂಟ್ ಇನೇಬಲ್ ಮಾಡ್ಬೋದು. ಇಲ್ಲಾಂತಂದರೆ ಐ ವಿಲ್ ಡೂ ಇಟ್ ಲೇಟರ್ ಅಂತ ಕೊಡಿ. ಆಮೇಲೆ ನಿಮ್ಮದು ಅಕೌಂಟ್ಸ್ಗೆ ಹೋಗಿ ನೋಡಿ, ಅಕೌಂಟ್ಸಲ್ಲಿ ಏನೂ ಇರೋದಿಲ್ಲ ನಿಮ್ಮದು ಈಗ, ಅಂದರೆ ಎಲ್ಲ ಬ್ಲ್ಯಾಂಕ್ ಇರ್ತದೆ. ಇಲ್ಲಿ ನೀವೇನು ಮಾಡಬೇಕು, ನಿಮ್ಮದು ಪಾನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ನೋಡಿ ನಿಮಗೆ ಇಲ್ಲಿ KYC ಡೀಟೇಲ್ಸ್ ಕೇಳುತ್ತದೆ. ನಿಮಗೆ ನಿಮ್ಮದು ಪಾನ್ ಕಾರ್ಡ್ ನಂಬರು ಮತ್ತು ಇದು ನೆಕ್ಸ್ಟ್ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದ್ರೆ ನಿಮ್ಗೊಂದು OTP ಬರುತ್ತೆ ಇದರಲ್ಲಿ. ಅದಾದ ನಂತರ ನಿಮ್ಮದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇಷ್ಟನ್ನು ನೀವು ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ನೀವು ಪ್ರೊಸೀಡ್ ಕೇಳುತ್ತೆ. ಇಲ್ಲಿ ಪ್ರೊಸೀಡ್ ಕೊಟ್ಟರೆ ಆಯಿತು. ಪ್ರೊಸೀಡ್ ಕೊಟ್ಟರೆ ನಿಮಗೆ ಒಂದು ಹಾಫ್ ಡೇ ವೆಯ್ಟ್ ಮಾಡಬೇಕು. ನೀವು ವೆಯ್ಟ್ ಮಾಡಿದ ಮೇಲೆ ನಿಮಗೆ ಡಿಮ್ಯಾಟ್ ಅಕೌಂಟ್ ಓಪನ್ ಆಗಿ ಸಿಗುತ್ತೆ ಫ್ರೆಂಡ್ಸ್. ಹಿಂಗೆ ಪಾನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ, ಒಂದು ಪಾನ್ ಕಾರ್ಡ್ ನಂತರ ಇದೆ ಈಗ. ಸೊ ಒಂದು ಪಾನ್ ಕಾರ್ಡ್ ನಂಬರ್ ನಾನು ಎಂಟ್ರಿ ಮಾಡ್ತೀನಿ. ಇದು ಪಾನ್ ಕಾರ್ಡ್ ಅಕ್ಸೆಪ್ಟ್ ಆಗಿದೆ ನೋಡಿ. ಆಮೇಲೆ ಈಗ ಪ್ರೊಸೀಡ್ ಅಂತ ಕೊಡಿ. ನೆಕ್ಸ್ಟ್ ಪ್ರೊಸೀಡ್ ಫಾರ್ KYC ಅಂತ ಬರ್ತಾ ಇದೆ.
ಈಗ ಪ್ರೊಸೀಡ್ ಫಾರ್ KYC ಕ್ಲಿಕ್ ಮಾಡ್ತೇನೆ ನಾನು. ಇಲ್ಲಿ ಈ ಥರ ಪ್ರೆಸ್ ಮಾಡಿದಾಗ ಇದರಲ್ಲಿ ಆಲ್ರೆಡಿ ಪಾನ್ ಕಾರ್ಡಿಗೆ ಆಧಾರ್ ನಂಬರ್ ಲಿಂಕ್ ಆಗಿರೋದ್ರಿಂದ ಇದು ಡೈರೆಕ್ಟಾಗಿ ಆಧಾರ್ ಕಾರ್ಡ್ ಲಿಂಕ್ಡ್ ಆಧಾರ್ ಕಾರ್ಡ್ ತಗೊಳ್ತಾ ಉಂಟು. ಸೊ ನಾವಿಲ್ಲಿ ಅಥೆಂಟಿಕೇಟ್ ಆಧಾರ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ನಾವು ಆಧಾರ್ ನಂಬರ್ ಎಂಟ್ರಿ ಮಾಡಬೇಕು. ಮತ್ತು ಇಲ್ಲಿ ಒಂದು ಇಮೇಜ್ ಕಾಣ್ತಾ ಇದೆ ಅಲ್ವಾ, ಅದೊಂದು ಆ ಇಮೇಜನ್ನು ಬಾಕ್ಸಲ್ಲಿ ಎಂಟ್ರಿ ಮಾಡಬೇಕು. ಫ್ರೆಂಡ್ಸ್, ಈಗ ಆಧಾರ್ ನಂಬರ್ ಎಂಟ್ರಿ ಮಾಡೋಣ. ಫ್ರೆಂಡ್ಸ್, ಈಗ ಆಧಾರ್ ನಂಬರ್ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಪಕ್ಕದಲ್ಲಿ ಒಂದು ಬಾಕ್ಸ್ ಇದೆ ನೋಡಿ, ಇಲ್ಲಿ ಕೆಳಗಡೆ ಈ ಬಾಕ್ಸ್ ಹತ್ರ ಇರುವಂಥ ಇಮೇಜಲ್ಲಿರುವಂಥ ಲೆಟರ್ಸನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದು ನಮ್ಮದು, ಅದು ಯಾರು ಮನುಷ್ಯರ ಅಥವಾ ಅದು ರಾಬರ್ಟ್ ಅಂತ ಚೆಕ್ ಮಾಡಲಿಕ್ಕೋಸ್ಕರ ಅದನ್ನು ಕೇಳ್ತಾ ಇರ್ತದೆ ಎಲ್ಲ ಕಡೆ. ಅದನ್ನು ನಾವು ಕರೆಕ್ಟಾಗಿ ನೋಡಿಬಿಟ್ಟು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಈ ಥರ ಇದೆ. ಇನ್ನು ಬೇರೆ ಕಡೆ ಎಲ್ಲಾದರೆ ಅದು ಇನ್ನೇನಾದರೂ ಬೇರೆ ನಿಮಗೆ ಲೆಟರ್ ಸಿಗ್ಬೋದು. ಅದು ಅಲ್ಲಿ ಏನು ಲೆಟರ್ಸ್ ಇದೆ ಅದು ನೋಡ್ಕೊಂಡು ನೀವು ಅಲ್ಲಿ ಎಂಟ್ರಿ ಮಾಡಬೇಕು. ಇನ್ನು ನೆಕ್ಸ್ಟ್ ಕೊಡಿ. ನೋಡಿ, ಇಲ್ಲಿ OTP ಕೇಳ್ತಾ ಇದೆ. ಇದು OTP, ಇದು ಈ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂಥ ರಿಜಿಸ್ಟರ್ಡ್ ನಂಬರೇ ಬರುತ್ತೆ. ಸೊ OTPನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸರ್ ಫ್ರೆಂಡ್ಸ್, OTP ಎಂಟ್ರಿ ಮಾಡಿದ್ಮೇಲೆ ನೀವೊಂದು 6 ಡಿಜಿಟ್ಸ್ ಪಿನ್ ಎಂಟ್ರಿ ಮಾಡಬೇಕು. ನಾನು 6 ಡಿಜಿಟ್ ಪಿನ್ನ ಒಂದು 654321 ಅಂತ ಎಂಟ್ರಿ ಮಾಡ್ತಾನೆ. ನೀವು ಯಾವ್ದು ಬೇಕಾದ್ರೂ ನೀವು ಎಂಟ್ರಿ ಮಾಡ್ಬೋದು. ಆಮೇಲೆ ಕಂಟಿನ್ಯೂ ಕೊಡಿ. ಇಲ್ಲಿ ಹಿಂಗೆ ನಿಮ್ಮದು ಆಧಾರ್ ಕಾರ್ಡ್ನ ಫೆಚ್ ಮಾಡಿಕೊಳ್ಳಲಿಕ್ಕೆ ಪರ್ಮಿಷನ್ ಕೇಳ್ತಾ ಇದೆ, ಅದನ್ನು ನೀವು ಅಲೋ ಕೊಡಿ. ಇಲ್ಲಿ ನೋಡಿ, ಪುನಃ ಇವರು ಪಾನ್ ಕಾರ್ಡ್ ಕೇಳ್ತಾ ಇದ್ದಾರೆ. ಸೊ ಪಾನ್ ಕಾರ್ಡ್ ನಂಬರ್ನ ಮತ್ತೆ ಎಂಟ್ರಿ ಮಾಡಿ. ಇಷ್ಟೇ ಫ್ರೆಂಡ್ಸ್, KYC ಕಂಪ್ಲೀಟ್ ಆಗಿದೆ. ಸಲ KYC ಆದಾಗೇ ನಿಮ್ಮದು ಬ್ಯಾಂಕ್ ಅಕೌಂಟ್ ಎಂಟ್ರಿ ಮಾಡಬೇಕಾಗುತ್ತೆ. ಅಕೌಂಟ್ ಡೀಟೇಲ್ಸ್ಗಳನ್ನ ಅದರಲ್ಲಿ ನೀವು ಫಸ್ಟ್ IFSC ಕೋಡ್ ಮತ್ತು ನಿಮ್ಮದು ಅಕೌಂಟ್ ನಂಬರ್ ಕೊಟ್ಟು ಅಲ್ಲಿ ನಿಮಗೊಂದು OTP ಬರುತ್ತೆ. OTPನ ನೀವು ಮತ್ತೆ ಇಲ್ಲಿ ಎಂಟ್ರಿ ಮಾಡಿದರೆ ನಿಮ್ಮದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಇಲ್ಲಿ ಅಪ್ಡೇಟ್ ಆಗುತ್ತೆ. ಅದಾಗಿ ನೀವೇನು ಮಾಡಬೇಕು ಅಂತಂದರೆ ಒನ್ ಡೇ ವೆಯ್ಟ್ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಮಾಡಿ ನಿಮಗೆ ಡಿಮೆಟ್ ಅಕೌಂಟ್ನ ಅಲಾಟ್ಮೆಂಟ್ ಮಾಡಲಾಗುತ್ತೆ. ಫ್ರೆಂಡ್ಸ್, ಅದೇ ಡಿಮೆಟ್ ಅಕೌಂಟ್ ಓಪನ್ ಮಾಡೋದು ಆನ್ಲೈನಲ್ಲಿ ಥ್ರೂ PaytmMoney ಬ್ರೋಕರೇಜ್ ಥ್ರೂ ಅಲ್ಲಿ ಫ್ರೀಯಾಗಿರ್ತದೆ. ಅದು ತುಂಬ ಈಸಿ ಪ್ರೊಸೆಸ್ ಕೂಡ. ಫಸ್ಟ್ ನಿಮ್ಮದು ಮೊಬೈಲ್ ನಂಬರ್ ಇಲ್ಲಾಂದರೆ ಇಮೇಲ್ ID ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟು ನಿಮ್ಮದು ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ, ಅದಾದ ನಂತರ ಬ್ಯಾಂಕ್ ಡೀಟೇಲ್ಸ್ ಎಂಟ್ರಿ ಮಾಡಿದ್ಮೇಲೆ ನೀವು ಸಬ್ಮಿಟ್ ಕೊಟ್ಟು ಮತ್ತು ಒನ್ ಡೇ ವೆಯ್ಟ್ ಮಾಡಿದರೆ ನಿಮಗೆ ಡಿಮೆಟ್ ಅಕೌಂಟ್ ಓಪನ್ ಆಗಿ ಸಿಗುತ್ತೆ. ಆಮೇಲೆ ಡಿಮೆಟ್ ಅಕೌಂಟ್ ಓಪನ್ ಮಾಡಿದ್ಮೇಲೆ ನೀವು ಟ್ರೇಡಿಂಗ್ ಯಾವ ಥರ ಮಾಡಬೇಕು ಅಂತಂದ್ಬಿಟ್ಟು ನಾವು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ನಿಮಗೆ ಡೀಟೇಲ್ಸ್ ಕೊಡ್ತೇವೆ. ಫ್ರೆಂಡ್ಸ್, ಹಾಗೆ ನೋಡಿ, ಸ್ಟಾರ್ಟ್ ನಾವು ಕೊಡುವಾಗ ಇನ್ನೊಂದು ಆಪ್ಷನ್ ಬಂದರೆ ನಿಮಗೆ ನಿಮ್ಮ ಹತ್ರ ಆಲ್ರೆಡಿ ಈಗ Paytm ಇಲ್ಲ ಅಂತ ಅಂದ್ಕೊಳ್ಳಿ. ಆಗ ನೀವು ಏನು ಮಾಡಬೇಕು ಅಂತಂದ್ಬಿಟ್ಟು
ಫ್ರೆಂಡ್ಸ್, ಈಗ ನಿಮ್ಮ ಹತ್ರ ಪೇಟಿಎಮ್ ಅಕೌಂಟ್ ಆಲ್ರೆಡಿ ಇಲ್ಲ ಅಂತಂದರೆ ಐ ಡೋಂಟ್ ಹ್ಯಾವ್ ಪೇಟಿಎಮ್ ಅಕೌಂಟ್ ಅಂತ ನೋಡ್ಕೊಡಿ. ಆಮೇಲೆ ಇಲ್ಲಿ ನಿಮ್ಮದು ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು ಮತ್ತು ಇಲ್ಲಿ ನಿಮ್ಮದು ಒಂದು ಪಾಸ್ವರ್ಡ್ ಕೊಡಬೇಕು. ಅದಕ್ಕೆ ನಿಮ್ಮದು ಆ ಪಾಸ್ವರ್ಡ್ ನೀವು ಬರೆದಿಟ್ಕೋಬೇಕು. ಮತ್ತು ಇದು ಇಮೇಲ್ ಐ ಡಿ ಇದ್ದರೆ ಕೊಡಿ, ಇಲ್ಲ ಅಂತ ಪರವಾಗಿಲ್ಲ. ಅದಾದಮೇಲೆ ನೀವು ಇಲ್ಲಿ ಸೈನ್ ಅಪ್ ಮಾಡ್ಕೊಳ್ಳಿ. ಅದು ಮೊಬೈಲ್ ನಂಬರ್ ಕೊಟ್ಟ ತಕ್ಷಣ ನಿಮ್ಗೆ ಒ ಟಿ ಪಿ ಕೇಳುತ್ತೆ. ಒ ಟಿ ಪಿ ಕೇಳಿದರೆ ಒ ಟಿ ಪಿ ಎಂಟ್ರಿ ಮಾಡಿಬಿಟ್ಟು ಸೈನ್ ಅಪ್ ಮಾಡಿಬಿಟ್ರೆ ನಿಮ್ಮದು ಫಸ್ಟ್ ಪೇಟಿಎಮ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅದಾದಮೇಲೆ ನೀವು ಇಲ್ಲಿ ಪೇಟಿಎಮ್ ಮನಿಯಲ್ಲಿ ಸೈನ್ ಅಪ್ ಆಗ್ಬೋದು. ಡಿಮ್ಯಾಟ್ ಅಕೌಂಟ್ ಓಪನ್ ಆದಮೇಲೆ ನೀವು ಇದನ್ನು ಒಂದು ಸೆಲ್ಫ್ ಲರ್ನಿಂಗ್ಗೆ ಅಂದರೆ ಒಂದು ಪ್ರಾಕ್ಟಿಕಲ್ಲಾಗಿ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗೋ ಥರ ಯೂಸ್ ಮಾಡ್ಕೋಬೋದು. ನಮ್ಮ ಒಂದು ಅಡ್ವೈಸ್ ಏನಂತಂದರೆ, ನೀವು ಸೆಲ್ಫಾಗಿ ದೊಡ್ಡ ಅಮೌಂಟನ್ನು ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಆದರೆ ನೀವು ಒಂದು ಟ್ರೇಡಿಂಗ್ ಎಕ್ಸ್ಪೀರಿಯೆನ್ಸ್ನ ತಗೊಳ್ಳಿಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಯಾರಾದರೂ ಒಬ್ಬರು ಗೈಡ್, ನಾವು ಕೂಡ ಇದರದ್ದು ಟ್ರೈನಿಂಗ್ ಕೊಡ್ತೇವೆ. ಇಲ್ಲಾಂತಂದರೆ ಯಾರಾದರೂ ಗೈಡ್ ಥ್ರೂ ನೀವು ಫಸ್ಟ್ ಕಲ್ತ್ಕೊಳ್ಳಿ. ಒಂದು 3-4-5 ವರ್ಷ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನೀವು ಸೆಲ್ಫಾಗಿ ದೊಡ್ಡ ಅಮೌಂಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಈ ವಿಡಿಯೋದ ಮೂಲಕ ಕೇಳ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.